ಹಾಯ್ ಫ್ಯಾಮ್, ನಾನಿವತ್ತು ನಿಮಗೆ ಮಸಾಲ ಚಾಯ್ ಮಾಡೋದು ಹೇಳ್ಕೊಡ್ತೀನಿ. ಅದು ನನ್ನ ರೀತಿಲಿ ಅಂದರೆ ಸ್ಟೂಡೆಂಟ್ ವರ್ಷನ್. ಕದಿಯಲಾಗದ ಮತ್ತು ಕಸಿದುಕೊಳ್ಳಲಾಗದ ಸಂಪತ್ತು ಎಂದರೆ ಅದು ವಿದ್ಯೆ ಮಾತ್ರ. ವೆರಿ ಗುಡ್ ಮಾರ್ನಿಂಗ್. ಇದು ಮಂಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. 3 ಡೇಸ್ ಆಗಿತ್ತು ನಾನು ನೀಟಾಗಿ ತಲೆ ಸಿಗ್ಬಿಡಿಸಿ. ಇವತ್ತು ನೀಟಾಗಿ ಅದು ತಲೆ ಬಚ್ಕೊಂಡು ಫ್ರೆಶ್ ಅಪ್ ಆಗಿ ತಿಂಡಿ ರೆಡಿ ಇತ್ತು. ನಮ್ಮಮ್ಮ ಪೊಂಗಲ್ ಮಾಡಿದ್ರು, ಜೊತೆಗೆ ತರಕಾರಿ ಪಲ್ಯ. ತಿಂಡಿ ಮಾಡಿ ಓದೋಣ ಅಂತ ಕೂತ್ಕೊಂಡೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಆಡಿಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ತಕ್ಷಣ ಎಲ್ರದ್ದು ಒಂದೇ ಕ್ವಶನ್, ಯಾರ ಕ್ಲಾಸು ಅಂತ. ನಾನು ಮೃಗೇಶ್ ಮಡ್ಲಾಣಿ ಸರ್ ಕ್ಲಾಸ್ನ ರೆಫರ್ ಮಾಡ್ತಾ ಇದ್ದೀನಿ. ಸ್ಪೆಕ್ಸ್ ಹಾಕೋರ್ದೆಲ್ಲ ಯೂನಿವರ್ಸಲ್ ಪ್ರಾಬ್ಲಮ್ ಏನು ಅಂದರೆ, ಬಿಸಿಯಾಗಿ ಏನೇ ಕುಡಿದ್ರು ಆ ಹಬೆ ಎಲ್ಲ ಕಣ್ಮುಂದೆ ಹೋಗಿ ಕೂರುತ್ತೆ. ಮಧ್ಯಾಹ್ನ ಊಟಕ್ಕೆ ನಮ್ಮಮ್ಮ ಬಿಸಿ ಅನ್ನ, ಹಾಗೆ ಉಪ್ಸಾರು ಖಾರ ಮೊಳಕೆ ಕಾಳು ಹಾಕೊಟ್ಟಿದ್ರು. ಊಟ ಮಾಡ್ತಾನೆ ನಾನು ನಮ್ಮ ಸ್ಯಾನಿ ಸಿಂಚನ್ನ ನೋಡ್ತಾ ಇದ್ವಿ. ಇವತ್ತು ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಫುಲ್ ಆಗಿ ಹೋಗಿತ್ತು. ಸೊ ಡೇಟನ್ನೆಲ್ಲ ಲ್ಯಾಪ್ಟಾಪಿಗೆ ಟ್ರಾನ್ಸ್ಫರ್ ಮಾಡಿ ಮತ್ತೆ ಸೆಕೆಂಡ್ ರೌಂಡ್ ಓದೋದಕ್ಕೆ ಅಂತ ಕುತ್ಕೊಂಡೆ. ನಾನು ಇವ್ರದ್ದು ಸೆಕೆಂಡ್ ಡೆಮೋ ಕ್ಲಾಸಸ್ನ ಅಟೆಂಡ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಕ್ಲಾಸ್ ನೋಡುವಾಗ್ಲೇ ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ತಾರೆ. ನಿಮ್ಗೆ ಯಾರಿಗಾರು ಲಿಂಕ್ ಬೇಕಿದ್ರೆ ಹೇಳಿ, ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ಲೇ ಲಿಸ್ಟ್ನೇ ಪಿನ್ ಮಾಡ್ತೀನಿ. ಮೂಗ್ ಎಳ್ದು ನನ್ನ ಕಿವಿ ಎಲ್ಲ ಬ್ಲಾಕ್ ಆಗಿ ಹೋಗಿತ್ತು. ನೀವಂತೂ ಬೆಚ್ಚಗಿರಿ, ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಾನು ಈ ಕಡೆ ಓದ್ತಾ ಇದ್ರೆ ಮತ್ತೆ ಹೊರಗಡೆ ಮಳೆ ಸ್ಟಾರ್ಟ್ ಆಯ್ತು. ಬೆಳಗ್ಗೆಯಿಂದನೂ ಹೀಗೆ ಮಳೆ ಬರೋದು ನಿಲ್ಲೋದು ಆಗ್ತಾನೆ ಇತ್ತು. ಚಳಿಗೆ ನಾನು ಮಸಾಲ ಚಾಯ್ ಮಾಡೋಣ ಅಂತ ಬಂದೆ. ಇದನ್ನ ಯಾಕೆ ಸ್ಟೂಡೆಂಟ್ ಟೀ ಅಂತೀನಿ ಅಂದ್ರೆ, ಸಿಕ್ಕಿದ ಮಸಾಲೆ ಐಟಮ್ ಎಲ್ಲ ಹಾಕಿ ಕುಟ್ಟಿ ಪುಡಿ ಮಾಡಿ ಡೈರೆಕ್ಟ್ ಹಾಲ್ಗೆ ಕುದಿಸ್ಬಿಟ್ಟಿದ್ದೆ. ಬೇರೆ ಯಾವುದೇ ರೀತಿ ಪ್ರಾಪರ್ ಮೆಥಡ್ ಫಾಲೋ ಮಾಡಲಿಲ್ಲ. ಬಟ್ ಆದ್ರೂ ಅದ್ರ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನಂಗೆ ನೆಗಡಿ ಆಗಿದ್ರು ಅಷ್ಟೇನೆ ಅದ್ರ ರುಚಿ ಗೊತ್ತಾಗ್ತಿತ್ತು. ಸಂಜೆ ಆಗ್ತಿದ್ದಂಗೆ ನಮ್ಮ ಟ್ಯೂಷನ್ ಮಕ್ಕಳು ಎಂಟ್ರಿ. ಮಳೆ ಇರ್ಲಿ ಬಿರುಗಾಳಿ ಇರ್ಲಿ, ನಮ್ಮ ಮಕ್ಕಳು ಮಾತ್ರ ಮಿಸ್ ಆಗಲ್ಲ. ಸೊ ಇದು ಅವ್ರ ಟೈಮು. ಮತ್ತೆ ಸಿಗೋಣ. ಟಾಟಾ ಬಾಯ್.